ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET 2026 ಓಕೆ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಓಕೆ, ನಮ್ಮ ಚಾನಲ್ ನೆನಪಿರಲಿ ಗಣಿ EG ಎಕ್ಸ್ಪ್ಲೋರ್ ಅಂತಂದು ಮುಂದೆ ನಿಮಗೆ ಭಾಳಷ್ಟು ಬೇಕಾಗ್ತದೆ. ಯಾಕಂದರೆ ನಾವು ಒಂದು ಟೀಮ್ ಥರ ಮಾಡ್ಕೊಂಡು ಈ ಸರ್ತಿದ್ದು ನಿಮಗೆ ನೀಟಾಗಿ ಸರ್ವಿಸ್ ಕೊಡ್ತೀವಿ. ಎಲ್ಲನೂ ಕೂಡ ಯೂಟ್ಯೂಬಲ್ಲಿ ಫ್ರೀಯಾಗಿ ಕೂಡ ಸಿಗ್ತದೆ, ವರಿ ಮಾಡ್ಕೋಬೇಡಿ. ಓಕೆ, ಸೊ ನಿಮ್ಗೆ ಈಗ ತಮ್ಮನೆಲ್ಲ ನೋಡ್ಕೊಂಬಂದಿರ KCET 2026ಗೋಸ್ಕರ ಅಪ್ಲಿಕೇಶನ್ಸ್ಗೋಸ್ಕರ. ಓಕೆ, ಅಪ್ಲಿಕೇಶನು ಮತ್ತು ಕೆಲವೊಂದಿಷ್ಟು ಇಂಪಾರ್ಟೆಂಟು ಈ ಥರ ಮಾಡಬೇಡಿ, ಇಂಪಾರ್ಟೆಂಟ್ ಥಿಂಗ್ಸ್ನ ನಿಮಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಒಂದು ನಿಮ್ಗೆ ಹೇಳ್ತೇನೆ ನೋಡಿ, ಅಪ್ಲಿಕೇಶನ್ ಮೊದಲ ಡೇಟ್ ಹೇಳ್ಬೇಡದಂತಂದರೆ CET 2026 ಏಪ್ರಿಲ್ 23-24ಗೆ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಿದ್ದಾರೆ. ಈ ಫಾರ್ ಎಕ್ಸಾಂಪಲ್ 23ಗೆ ಬಂದುಬಿಟ್ರೆ ನಿಮ್ಗೆ ಯಾವುದಿದ್ದಾವೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ನಡೀತದೆ. ಆ್ಯಂಡ್ ಅದಾದ ತಕ್ಷಣ ನೆಕ್ಸ್ಟ್ ಬಂದುಬಿಟ್ರೆ ನಿಮಗೆ 24ಗೆ ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ. ಓಕೆ, ಸೊ ನಿಮಗೆ KCET 2026 ಒಂದೇ ಅಪ್ಲಿಕೇಶನ್ ಕರೀತಾರೆ. ಮತ್ತು ನೀಟ್ ಏನಾಗುತ್ತೆ ಅಂದರೆ ಕೆಲವೊಂದಿಷ್ಟು ಸ್ಟೂಡೆಂಟ್ ಕೇಳ್ಬೋದು ನೋಡಿ, ನೀಟ್ ನಿಮಗೆ NTA ದವರು. ಓಕೆ, NTA ದವರು ನಿಮಗೆ ಎಲ್ಲನೂ ಕೂಡ ಅಪ್ಲಿಕೇಶನ್ ಆಯಿತು ಅಲ್ಲೇ ಹಾಕ್ತಾರೆ. ಆ್ಯಂಡ್ ಎಕ್ಸಾಮಿನೇಷನ್ ಕೂಡ NTA ದವರೇ ಮಾಡ್ತಾರೆ. ಬಟ್ ಕೌನ್ಸ್ಲಿಂಗ್ ಅಂತ ಬಂದಾಗ, ಓಕೆ, ಕೌನ್ಸ್ಲಿಂಗ್ ಮೀನ್ಸ್ ಅಂತ ಹೇಳಿ ಹೇಳ್ತೀನಿ ನೋಡಿ, ನಿಮಗೆ ನಿಮ್ಮ ಎಲ್ಲ ಒಂದು ಸ್ಟೂಡೆಂಟ್ ಸುಮಾರು ಒಂದು 2.5-3 ಲಕ್ಷ ಸ್ಟೂಡೆಂಟು ಹೋದ ವರ್ಷ ನಾವು ನೋಡಿದ್ವಿ. ಓಕೆ, 3 ಲಕ್ಷ ಸ್ಟೂಡೆಂಟ್ ಹೋದ ಸರ್ತಿ ನೋಡಿದ್ವಿ. ಈ ಸರ್ತಿನೂ ಕೂಡ ಅಷ್ಟು ಸ್ಟೂಡೆಂಟ್ ಇದ್ದೇ ಇರ್ತಾರೆ ಹೆಂಗಿದ್ರು. ಸೊ ಅಷ್ಟು ಸ್ಟೂಡೆಂಟ್ ಏನು ಮಾಡ್ತಾರೆ, ಮತ್ತು ಈ ಸರ್ತಿನೂ ಕೂಡ KCETನೂ ಬರೆದಿರ್ತಾರೆ, ನೀಟು ಕೂಡ ಬರೆದಿರ್ತಾರೆ. ಸೊ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರ್ತದೆ. ಸೊ ನಿಮ್ಗೆ ಅಲ್ಲಿ ನೀವು ಏನು ಮಾಡ್ತೀರಂತಂದರೆ ಎಕ್ಸಾಮಿನೇಷನ್ನು KCETನೂ ಬರಿಬೋದು, ನೀಟನ್ನು ಕೂಡ ಬರಿಬೋದು. ಬಟ್ ಅಪ್ಲಿಕೇಶನ್ ಮಾತ್ರ ಎರಡೂ ಕೂಡ ಸಪ್ರೇಟು. ಅಂದರೆ KCET ಅಪ್ಲಿಕೇಶನ್ ಬೇರೆ ಹಾಕಬೇಕು, ನೀಟಿಗೆ ಬೇರೆ ಅಪ್ಲಿಕೇಶನ್ NTA ಹಾಕಬೇಕು. ಓಕೆ, ಸೊ ಮೊದಲು ಎಕ್ಸಾಮಿನೇಷನ್ ಇಡೋದು ಮಾತ್ರ KCET ಸದ್ಯಕ್ಕೆ 23-24. ಇದಾದಮೇಲೆ ಏನು ಮಾಡ್ತಾರೆ, ನೀಟ್ ಅವ್ರಿಗೆ ಕೂಡ ಎಕ್ಸಾಮಿನೇಷನ್ ಒಂದು ಡೇಟ್ ಅನೌನ್ಸ್ ಮಾಡ್ತಾರೆ, ಆ ಡೇಟಿಗೆ ನಡೀತದೆ, ಗೊತ್ತಿದೆ ನಿಮಗೆ. ಓಕೆ, ಸೊ ಹಂಗಾಗಿ ಅಪ್ಲಿಕೇಶನ್ ಹಾಕೋರಿಗೆ ನಿಮ್ಗೆ ಏನು ಹೇಳ್ತೀನಿ, KCETಗೆ 17 ತಾರೀಕು, ಇದೇ ಜನವರಿ 17, ಇನ್ನೊಂದು 2 ಡೇಸಲ್ಲಿ ಏನು ಮಾಡ್ತಾರೆ ನಿಮಗೆ ಅಪ್ಲಿಕೇಶನ್ ಕರೀತಾರೆ. 17 ಬಿಟ್ಟ ತಕ್ಷಣ ಬೇರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಒಂದಿಷ್ಟು ಇಂಪಾರ್ಟೆಂಟ್ ಥಿಂಗ್ಸ್ ಹೇಳ್ತೀನಿ ನೋಡಿ, ಕೇಳಿಸ್ಕೊರಿ. ಸೊ ಈ KCET ಜೊತೆಗೆ ನಾನು ಹೇಳ್ತೀನಿ ನೋಡಿ, KCET ಜೊತೆಗೆ ಆ್ಯಂಡ್ ನೀಟು ಕೂಡ ನೀವು ಏನೋ ಬರಿತಾ ಇದ್ದೀನಿ ಅಂತ ಅಂದಾಯ್ತಂದರೆ ಎರಡೂ ಕೂಡ ಅಪ್ಲಿಕೇಶನ್ ಹಾಕ್ರಿ. ಅಂದರೆ KCETಗೆ ಅಪ್ಲಿಕೇಶನ್ನು ನೀಟ್ ಬರೆಯೋರು ಕೂಡ KCET ಅಪ್ಲಿಕೇಶನ್ ಹಾಕ್ರಿ. ಬರ್ತಾರೆ, ಯಾಕೆ ನಾವು ನೀಟ್ ಬರಿತಿದ್ದೀನಿ, ನಂಗೆ ಯಾಕೆ KCET ಅಂತ ನೀವು ಅನ್ಬೋದು. ಮುಂದೆ ಆದರೂ ಕೂಡ ನಿಮಗೆ ಕೆದವ್ರು ಏನು ಮಾಡ್ತಾರೆ, ಕೆ ಅಂತಂದರೆ ಯಾರು ಅಂತ ಹೇಳ್ತೀನಿ ನೋಡಿ. KE ಅಂತಂತಂದರೆ ನಿಮ್ಮ ಥ್ರೋಟ್ ಕೌನ್ಸ್ಲಿಂಗ್ ಮಾಡಿಕೊಡೋರು. ಅಂತಂದರೆ ನೀವು ಸಿಕ್ಕಾಪಟ್ಟೆ ಸ್ಟೂಡೆಂಟ್ ಹೇಳಿದ್ರೆ 3 ಲಕ್ಷ ಸ್ಟೂಡೆಂಟ್ ಇದ್ದೀರಾ, ನೀವು ಹೆಂಗೆಂಗೋ ರ್ಯಾಂಕ್ ತೊಗೊಂಡ್ಬಿಟ್ಟಿರ್ತಾರ. ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ಸ್ಟೂಡೆಂಟ್ ಕೇವಲ 10,000 ರ್ಯಾಂಕ್ ತಗೊಂಡಿರ್ಬೋದು, ಕೆಲವೊಂದು ಸ್ಟೂಡೆಂಟ್ 1 ಲಕ್ಷ ತಗೊಂಡಿರ್ಬೋದು, ಕೆಲವೊಂದು ಸ್ಟೂಡೆಂಟ್ 2 ಲಕ್ಷನೂ ಕೂಡ ತಗೊಂಡಿರ್ಬೋದು ರ್ಯಾಂಕು. ಆ ಒಂದು ರ್ಯಾಂಕ್ ಮೇಲೆ ಅವ್ರು ಯಾವ ಬೇಸ್ ಮೇಲೆ ನಿಮಗೆ ಸೀಟ್ ಕೊಡಬೇಕು, ಯಾವ ಕಾಲೇಜಿಗೆ ಕೊಡಬೇಕು, ಎಷ್ಟು ಫೀಸ್ ಅಂತಂದು ಅವ್ರು ಹೆಂಗೆ ಕನ್ಸಿಡರ್ ಮಾಡಬೇಕು, ಹೌದಲ್ವಾ. ಸೊ ಎಲ್ಲನೂ ಕೂಡ ಏನು ಮಾಡಬೇಕಂತಂದರೆ ನಿಮ್ಮ ರ್ಯಾಂಕ್ ಮೇಲೆ ಕೆಲವೊಂದಿಷ್ಟು ರಿಸರ್ವೇಷನ್ ಮೇಲೆ ಏನು ಮಾಡ್ತಾರೆ ಅಂತಂದರೆ ಸೀಟ್ನ ಇಂತಿಂಥ ಕಾಲೇಜ್ಗೆ ಅಂತಂದು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ನಿಮಗೆ ಫುಲ್ ಟ್ರಾನ್ಸ್ಪರೆಂಟ್ ಇರ್ತದೆ. ಅಂತಂದರೆ ಯಾರಿಗೂ ಕೂಡ ಪಾರ್ಶಿಯಾಲಿಟಿ ಇರೋದಿಲ್ಲ. ನಿಮ್ಮ ರ್ಯಾಂಕ್ ತಕ್ಕನಂಗೆ ಏನಾಗುತ್ತೆ, ಸೀಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಮುಂದೆ. ಓಕೆ, ಇದು ಪೇಷನ್ಸ್ ಇರಬೇಕು. ಫಸ್ಟ್ ಆಫ್ ಆಲ್ ಹೇಳಿದ್ರು ನೋಡಿ, ಭಾಳಷ್ಟು ಪೇಷನ್ಸ್ ಬೇಕು ನಿಮಗೆ. ಸುಮಾರು 3-4 ತಿಂಗಳ ಕಾಲ ಏನು ಮಾಡ್ತದೆ, ಇದು ಕೌನ್ಸ್ಲಿಂಗ್ ನಡೀತದೆ. ನಾನು 1 ತಿಂಗಳು ಕೂಡ 2 ತಿಂಗಳು ಅಂತಲೂ ಕೂಡ ಹೇಳ್ತಿಲ್ಲ, 3-4 ತಿಂಗಳು ಹೇಳ್ತಿದ್ದೇನೆ. ಅಂತಂದರೆ ಆಫ್ಟರ್ ರಿಸಲ್ಟ್ ಬಂದಾದ ತಕ್ಷಣ, ಅಂದರೆ KCET ರಿಸಲ್ಟ್ ಬಂದಾದ ತಕ್ಷಣ ಮುಂದೆ ಬರ್ತಕ್ಕಂಥ ಪ್ರೊಸೆಸ್ ಆ ರೀತಿ ಇರ್ತದೆ. ಯಾಕಂದರೆ ಕೆದವರು ನಮ್ಮ ಕರ್ನಾಟಕದಲ್ಲಿ ಪ್ಯೂರ್ ಟ್ರಾನ್ಸ್ಪರೆಂಟ್, ಯಾರೂ ಕೂಡ ಮೋಸ ಆಗದಾರದೆ ಈ ಕಳೆದ ಭಾಳಷ್ಟು ವರ್ಷಗಳಿಂದ ಮಾಡ್ತಾ ಬರ್ತಿದ್ದಾರೆ. ಏನು ಇತ್ತೀಚೆಗೆ ಕಳೆದ ಒಂದು 3 ವರ್ಷಗಳಲ್ಲಂತೂ ಪ್ರಸನ್ನ ಸರ್ ಅಂತೂ ನೀಟಾಗಿ ಮಾಡ್ತಿದ್ದಾರೆ. ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಅದ್ರ ಬಗ್ಗೆ ಬರಿಬಿಡ್ರಿ. ನೀವು ತೆಗೆದಿರ್ತಕ್ಕಂಥ ರ್ಯಾಂಕಿಗೆ, ನೀವು ತೆಗೆದಿರ್ತಕ್ಕಂಥ ಮಾರ್ಕ್ಸ್ಗೆ, ನಿಮ್ಮ ನಾಲೆಜ್ಗೆ ಯಾವುದೇ ರೀತಿ ಮೋಸ ಆಗೋದಿಲ್ಲ. ಇದೊಂದು ತಲೆಯಲ್ಲಿರಲಿ. ಸೊ ಇವಾಗ ಏನು ಮಾಡ್ತಾರೆ, ಪ್ರಿಪೇರ್ ಆಗಿರಿ, ಎಕ್ಸಾಮ್ ಪ್ರಿಪೇರ್ ಆಗಿರಿ. ಆ್ಯಂಡ್ ಬೋರ್ಡು ಕೂಡ ಪ್ರಿಪೇರ್ ಆಗಿ, ಅಂದರೆ KCET ಜಾಸ್ತಿ ಫೋಕಸ್ ಮಾಡ್ತಿರೋರು ನಿಮಗೆ ಬೋರ್ಡು ಕೂಡ ಪ್ರಿಪೇರ್ ಆಗಿರಿ. ಯಾಕಂದರೆ ಬೋರ್ಡಲ್ಲಿ ಇರ್ತಕ್ಕಂಥ 50% ಮಾರ್ಕ್ಸು ಮತ್ತು KCETಲಿ ತೆಗೆತಕ್ಕಂಥ ಈ ಒಂದು ಮಾರ್ಕ್ಸ್ ಮೇಲೆ 50% ಇಟ್ಕೊಂಡು ಒಂದು ನಿಮಗೆ KCET ರ್ಯಾಂಕ್ ಅನೌನ್ಸ್ಮೆಂಟ್ ಆಗುತ್ತೆ. ಆ್ಯಂಡ್ ನೀಟ್ ಪ್ರಿಪೇರ್ ಆಗೋರು ಎರಡೂ ನೀವು ಓದಲೇಬೇಕಾಗ್ತದೆ. ಯಾಕಂದರೆ ನೀಟಿಗೆ ಸಂಬಂಧಪಟ್ಟಾಗಿ ಬೋರ್ಡ್ ಅಷ್ಟೇ ಓದ್ಕೊಂಡು ಕುಂತ್ರೆ ನಡೆಯೋದಿಲ್ಲ, ನಿಮ್ಗೆ ಅದಕ್ಕೂ ಮೀರಿ ಓದಬೇಕಾಗ್ತದೆ. ಬೋರ್ಡು ನೀವು ನೀಟಿಗೆ ಪ್ರಿಪೇರ್ ಫುಲ್ಲು ಚೆನ್ನಾಗಿ ಆಗ್ತಿದ್ದಾರೆ ಅಂತಂದರೆ ಬೋರ್ಡ್ ಆರಾಮ್ ಬರದೇ ಬರೀತಾರೆ. ಓಕೆ, ಸೊ ನಿಮಗೆ ನೀಟ್ದು ಇಂಪಾರ್ಟೆಂಟ್ ಜಾಸ್ತಿ ಕೊಡ್ತಿತ್ತಂದರೆ ಕೋಚಿಂಗ್ ಹೋಗಿರಲೇಬೇಕಾಗಿರ್ತದೆ. ಇಲ್ಲ ನೀವು ಮನೇಲಿ ಕೂತು ಭಾಳಷ್ಟು ಆನ್ಲೈನು ಕ್ಲಾಸಸ್ ಎಲ್ಲ ಕೂಡ ಮಾಡ್ತಿರೋದ್ರೆ ಮಾಡ್ಕೊಂಡಿರಿ. ಬಟ್ ನಿಮ್ಗೆ ಪ್ಯೂರ್ಲಿ ನಿಮ್ಮ ರ್ಯಾಂಕ್ ಬರಬೇಕಂತಂದರೆ ನಾನು ನಿಮಗೆ ಇಲ್ಲಿ ಪ್ರೊಸೆಸ್ ಬಗ್ಗೆ ಅಷ್ಟೇ ಮಾತಾಡ್ತೀನಿ. ನೀಟು ಕೂಡ ಬರಿತೀನಿ ಅನ್ನೋದಂತಂದ್ರೆ KCET ಅಪ್ಲಿಕೇಶನ್ ಹಾಕಲೇಬೇಕು, ಹಾಕಿರಿ. ಮುಂದೆ ಆದರೂ ಹಾಕ್ಸ್ತಾರೆ, ಈಗ ಹಾಕಿಬಿಡಿ. ಯಾಕಂದರೆ ಬಟ್ 17 ಬಿಟ್ಟ ತಕ್ಷಣ 17 ಹಾಕಿಬಿಡ್ಬೇಕು ಅಪ್ಲಿಕೇಶನು, ಬೇಡ. ಲಾಸ್ಟ್ ಡೇಟ್ ಏನಾದರೂ ಇದೆಯಾ, ಇನ್ನೂ ಕೂಡ ನಮಗೆ ಇದವರು ಲಾಸ್ಟ್ ಡೇಟ್ ಅನೌನ್ಸ್ಮೆಂಟ್ ಮಾಡಿಲ್ಲ. ಸೊ ಹಂಗಾಗಿ ನಾನು ನಿಮ್ಗೆ ಏನು ಹೇಳಕ್ಕೆ ಹೋಗ್ತೀನಿ ಅಂತಂದರೆ, ಅನೌನ್ಸ್ ಮಾಡಿಲ್ಲ, ಅವಸರ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಅಂದರೆ 17 ಬಿಟ್ಟರೆ 17ಕ್ಕೆ 18ಕ್ಕೆ ಹಾಕೋಕ್ಕೆ ಹೋಗೋ ಬದಲು ಸುಮಾರು ಒಂದು ತಿಂಗಳಾದರೂ ಟೈಮ್ ಕೊಡ್ತಾರೆ ನಿಮ್ಗೆ. 25 ಅಥವಾ 30 ಅಥವಾ ನಿಮಗೆ ನೆಕ್ಸ್ಟ್ ಫೆಬ್ರವರಿ 1 ಅಪ್ಲಿಕೇಶನ್ ಆರಾಮ್ಸಾಗಿ ಹಾಕ್ರಿ. ಬಟ್ ಅದಕ್ಕಿಂತ ಮುಂಚೆಗೆ ಡಾಕ್ಯುಮೆಂಟ್ಸ್ಗಳು ಯಾವ ರೀತಿ ಹುಷಾರಾಗಿಟ್ಟೋಗಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ ಏನೇನೆಲ್ಲ ಇಂಪಾರ್ಟೆಂಟ್ ಅಂದರೆ ಸ್ಟಡಿ ಸರ್ಟಿಫಿಕೇಟ್. ಓಕೆ, ಇಂಪಾರ್ಟೆಂಟು ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು. ಆ್ಯಂಡ್
ಸ್ಟಡಿ ಸರ್ಟಿಫಿಕೇಟ್ ಅಟ್ಲೀಸ್ಟ್ ಅಂದ್ರೆ 1 to 10th ಆದರೂ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗ್ತದೆ. ಆ್ಯಂಡ್ ಅದಾದ ತಕ್ಷಣ ನಿಮಗೆ ಈ ಕನ್ನಡ ಮೀಡಿಯಮ್ ಯಾರಾದರೂ ಇತ್ತಂದರೆ, ಆ್ಯಂಡ್ ರೂರಲ್ ಯಾರಾದರೂ ಇತ್ತಂತಂದರೆ, 371 ಯಾರಾದರೂ ಇತ್ತಂತಂದರೆ, ಆ್ಯಂಡ್ ಡಿಸಬಿಲಿಟಿ ಇತ್ತಂದರೆ ಯು ಡಿ ಐ ಡಿ ಕಾರ್ಡ್ ಬೇಕಾಗ್ತದೆ. ಆ್ಯಂಡ್ ಈಗ ಕೆಲವೊಂದಿಷ್ಟು ಕ್ಯಾಸ್ಟ್ ಎಲ್ಲ ಇರ್ತದೆ, ಬಟ್ ನಿಮ್ಮ ಹತ್ರ ಜಾತಿ ಪ್ರಮಾಣ ಪತ್ರ ಇರಲ್ಲ, SC/ST ಎಸ್ಪೆಷಲಿ SC ಸ್ಟೂಡೆಂಟ್ ಆಗಿರ್ಬೋದು. ಓಕೆ, ಆ್ಯಂಡ್ OB ಸ್ಟೂಡೆಂಟು ನೀವು ಕೂಡ. ಓಕೆ, ಆ್ಯಂಡ್ ನಿಮ್ದು ಇನ್ಕಮ್ ಏನಾದರೂ ಕಡಿಮೆ 8 ಲಕ್ಷಕ್ಕಿಂತ ಕಡಿಮೆ ಏನಾದರೂ ಇತ್ತು ಅಂತಂದರೆ ನಿಮಗೂ ಕೂಡ ಮುಂದೆ SNQ ಕ್ವಾಟಾ ಅಂತ ಬರ್ತದೆ. ಅದು 5% ಇಂಜಿನಿಯರ್ ಸ್ಟೂಡೆಂಟ್ಗೆ ಮಾತ್ರ ಅಂತ ಬರ್ತದೆ. ಅದನ್ನು ಕೂಡ ಇಂಪಾರ್ಟೆಂಟ್ಸ್ ಯಾರಿಗೆಲ್ಲ ಇನ್ಕಮ್ ಕಡಿಮೆ ಇದ್ದರೆ ಅಂದರೆ. ಸೊ ನಿಮ್ಮೆಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ಆ್ಯಂಡ್ ನಿಮ್ಮ ಮಾರ್ಕ್ ಶೀಟ್ ಎಲ್ಲನೂ ಕೂಡ ಮುಂದೆ ಬೇಕಾಗ್ತದೆ. ಆ್ಯಂಡ್ ಪರ್ಸ್ನಲ್ ಡೀಟೇಲ್ ನಿಮಗೆ ಬ್ಯಾಂಕು ಕೂಡ ಇವಾಗಲೇ ನಾನು ಹೇಳ್ತಿದ್ದೀನಿ ನೋಡಿ, ಬ್ಯಾಂಕಿಗೆ ಈಗಲೇ ಆಧಾರ್ ಕಾರ್ಡ್ ಯಾರು ಲಿಂಕ್ ಮಾಡಿಸಿಲ್ಲ ಅಂದರೆ ಮಾಡಿಸ್ಕೊರಿ. ಮುಂದೆ ನೀವು ಎಲ್ಲನೂ ಕೂಡ ಅಪ್ಲಿಕೇಶನ್ ಹಾಕ್ತೀರಾ, ಮುಂದೆ ಕೆಲವೊಂದಿಷ್ಟು ಕಾಸಿನ ಡಿಪಾಸಿಟ್ಟು ಅದು ಇದು ಅಮೌಂಟ್ ಕಟ್ತಿರ್ತೀರ, ಆ್ಯಂಡ್ ವಾಪಸ್ ಹಣ ಬರಬೇಕಂದ್ರೂ ಕೂಡ ಅದೇ ಬ್ಯಾಂಕಿಗೆ ಬರ್ತಿರ್ತದೆ. ಸೊ ಹಂಗಾಗಿ ನಿಮಗೆ ಗೊತ್ತಿರೋದು, ತೀರಾ ನಂಬಿಕೆ ಇರೋದು, ಅಥವಾ ನಿಮ್ಮದೇ ಅಥವಾ ನಿಮ್ಮ ಪೇರೆಂಟ್ಸ್ ಯಾರಾದರೂ ಇತ್ತಂತಂದರೆ ಬ್ಯಾಂಕ್ ಆ್ಯಂಡ್ ಆಧಾರ್ ಕಾರ್ಡ್ ಲಿಂಕ್ ಇರ್ತಕ್ಕಂಥ ಅಕೌಂಟ್ ಒಂದು ರೆಡಿ ಇಟ್ಕೊಂಡಿರಿ. ಆ್ಯಂಡ್ ಅದಕ್ಕೆ ಅಮೌಂಟು ಸ್ವಲ್ಪ ಟ್ರಾನ್ಸ್ಲೇಟ್ ಮಾಡೋದು ಬದಲು ಅಂದರೆ ಭಾಳಷ್ಟು ಟ್ರಾನ್ಸ್ಫರ್ ಮಾಡೋ ಯಾವುದಾದ್ರೂ ಬ್ಯಾಂಕ್ ಇತ್ತಂದರೆ ಅದನ್ನು ರೆಡಿ ಇಟ್ಕೊಂಡಿರಿ. ಆ್ಯಂಡ್ ಇನ್ನೊಂದು ಅಪ್ಲಿಕೇಶನ್ ಹಾಕುವಾಗ ಕೆಲವೊಂದಿಷ್ಟು ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಇವಾಗ ಕೆಲವೊಂದಿಷ್ಟು ಪಾಯಿಂಟ್ಸ್ ಹೇಳ್ತೀನಿ ನೋಡಿ. ನಿಮಗೆ ಫೋನ್ ನಂಬರ್ ಆಯಿತು, ಫೋನ್ ನಂಬರು ಮತ್ತು ಇಮೇಲ್ ID ಓಕೆ ನಿಮ್ಮದೇ ಕೊಡಿ. ಅವ್ರು ಅಪ್ಲಿಕೇಶನ್ ಹಾಕುವವರು ಅಂಗಡಿಯವ್ರು ಏನು ಮಾಡ್ತಾರೆ, ಸೊ ಅವ್ರದ್ದೇ ಹಾಕೊಂಡ್ಬಿಟ್ಟಿರ್ತಾರೆ. ಸೊ ನೀವು ಈಗ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳಿಗೆ ಕೇದವ್ರು ಏನು ಮಾಡಿದಾರೆ ಅಂತಂದ್ರೆ ಹೋದ ವರ್ಷ ವ್ಯಾಟ್ಸಪ್ಗೆ ಕಳಿಸಿದ್ದಾರೆ. ಓಕೆ, ವ್ಯಾಟ್ಸಪ್ಗೆ ಏನು ಮಾಡಬೇಕು ಏನು ತಕ್ಕತ್ತಿ ಎಲ್ಲನೂ ಕೂಡ ಡೀಟೇಲ್ಸಾಗಿ ಕಳಿಸಿದ್ದಾರೆ. ಏನಾದರೂ ಸಡನ್ ಚೇಂಜಸ್ ಇದ್ದರೂ ಕೂಡ ವ್ಯಾಟ್ಸಪ್ಗೆ ಕಳಿಸ್ತಾಯಿದ್ರು. ಓಕೆ, ನಾನು ನೋಡಿದ್ದೀನಿ. ಇವತ್ತು ನಮಗೆ ಕೂಡ ವೀಡಿಯೋ ಬೇಕಾದರೆ ನಮ್ಮ ಚಾನಲ್ ಬೇಕಾದರೆ ಆ ಥರದ್ದು ವೀಡಿಯೋಸ್ ಸಾಕಷ್ಟು ಸಿಗ್ತವೆ ನಿಮ್ಮ ಚಾನಲಲ್ಲಿ. ಸೊ ಹಂಗಾಗಿ ನಿಮಗೆ ಫೋನ್ ನಂಬರು, ಇಮೇಲ್ ID ನಿಮ್ಮದೇ ಕೊಡಿ. ಆ್ಯಂಡ್ ಪಾಸ್ವರ್ಡ್ ಹಾಕ್ತಾರೆ ಅಲ್ಲೊಂದು ಎಲ್ಲನೂ. ಆದರೆ ಸ್ಟಾರ್ಟಿಂಗ್ ಲಾಗಿನ್ ಆಗುವಾಗತ್ತು ಏನಾಗಲಿ ಪಾಸ್ವರ್ಡ್ ಹಾಕಿರ್ತಾರೆ. ಆ ಪಾಸ್ವರ್ಡು ಬರ್ಸ್ಕೊಂಬನ್ರಿ, ನಿಮ್ಮ ಹತ್ರ ಇಟ್ಕೊಂಡ್ರಿ. ಯಾಕಂದರೆ ಪಾಸ್ವರ್ಡು ಕೂಡ ಅಂಗಡಿಯನ್ನು ಹಾಕಿರ್ತಾರೆ, ನಿಮ್ಗೆ ತೊಗೊಂಬರೋದು ಕೂಡ ಮರ್ತು ಬಿಟ್ಟಿರ್ತಾರೆ. 17 ತಾರೀಕು ಅಂತಷ್ಟು 17ಕ್ಕೆ ಹೋಗ್ಬಿಡ್ರಿ. ಬೇಕಾದ್ರೆ ನಾನು ನಿಮಗೆ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ಡೀಟೇಲ್ಸಾಗಿ ನಿಮಗೆ ವಿಡಿಯೋ ಮಾಡೇ ಮಾಡ್ತೀನಿ, ವರಿ ಮಾಡ್ಕೊಬೇಡಿ. ಆ್ಯಂಡ್ PUC ಹುಡುಗರ ಯಾರೆಲ್ಲ ಇದ್ದಾರೆ, ನಿಮಗೆ ವಾಟ್ಸಪ್ ಗ್ರೂಪ್ ಇರ್ತದೆ, ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ನಾನು ನಿಮಗೆ ಅದರಲ್ಲಿ ಜಾಯ್ನ್ ಆಗಿರ್ತೀನಿ, ನಾನು ನಿಮ್ಗೆ ಅಡ್ಮಿನ್ ಕೂಡ ಇರ್ತೀನಿ. ನಿಮ್ಗೆ ಏನೇ ಒಂದು ಪರ್ಸನಲ್ ಕಾಂಟ್ಯಾಕ್ಟ್ ಬೇಕಾದ್ರೂ ಕೂಡ ಸಿಗ್ತದೆ. ಓಕೆ, ಫ್ರೀಯಾಗಿ ನಿಮಗೆ ಆರಾಮ್ಸೆ ಮಾತಾಡ್ತೀನಿ. ನಿಮ್ಗೆ ಇದೇ ಕೆಲಸ ಮಾಡಲಿಕ್ಕೋಸ್ಕರ ಕೆಲವೊಂದಿಷ್ಟು ನಾನು ದೊಡ್ಡ ಯೂಟ್ಯೂಬ್ ಚಾನಲ್ಸ್ಗಳು ಏನು ಮಾಡ್ತಾರೆ, ದುಡ್ಡು ತೊಗೊತಿದ್ದಾರೆ. ನಾ ಅಷ್ಟೊಂದು ಫ್ರೆಂಡ್ಲಿಯಾಗಿ ಮಾತಾಡೋರು ಕೂಡ ಸಿಗೋದಿಲ್ಲ, ಅಷ್ಟೇ ನೀಟಾಗಿ ನಿಮ್ಗೆ ಹೇಳ್ಕೊಡ್ತೀನಿ. ವರಿ ಮಾಡ್ಕೊಬಿಡಿ. ಯಾವುದೇ ರೀತಿ ನನ್ನ ಹತ್ರ ಕೇಳೋಕೆ ಕೂಡ ಅಂದರೆ ಹಿಂದೆ ಮುಂದೆ ಕೂಡ ನೋಡ್ಬಿಟ್ರೆ. ಯಾಕಂದ್ರೆ ನಾನು ನಿಮ್ಮ ಏಜ್ ದಾಟಿ ಬಂದಿದ್ದೀನಿ. ನೀವು ಇರ್ತಕ್ಕಂಥ ಸಿಚುವೇಷನ್ನ ನಾನು 4 ವರ್ಷದಿಂದ ದಾಟಿದ್ದೀನಿ. ನನಗೆ ಗೊತ್ತಿದೆ ನಿಮ್ಮ ಮೈಂಡ್ ಸೆಟ್ ಯಾವ ರೀತಿ ಇರ್ತದಂದು. ಇವಾಗ ಸದ್ಯಕ್ಕೆ PUC ಬೋರ್ಡ್ ಅಷ್ಟು ಹೋದರೆ ಸಾಕಪ್ಪ, ಅದೆಲ್ಲ KCET ನೀನು ಅನ್ಬೋದು. ಬಟ್ PUC ರಿಸಲ್ಟ್ಗಿಂತ ಬಂದಾದ ತಕ್ಷಣ ಅಥವಾ KCET ರಿಸಲ್ಟ್ ಬಂದಾದ ತಕ್ಷಣ ನಿನ್ನ ಫ್ರೆಂಡ್ ಎಲ್ಲಾದರೂ ಬೇರೆ ಒಂದು ದೊಡ್ಡ ಕಾಲೇಜಿಗೆ ಹೋದಾಗ ನಿನಗೆ ಎಷ್ಟು ರಿಗ್ರೆಟ್ ಆಗುತ್ತೆ ಅದು ನಿನಗೆ ಮಾತ್ರ ಗೊತ್ತಿರುತ್ತೆ ಹೊರತು ಯಾರು ಕೂಡ ಗೊತ್ತಾಗಲ್ಲ. ಇವು ನಾವು ಕೂಡ ರಿಗ್ರೆಟ್ ಆಗಿದ್ದೀವಿ, ಇಲ್ಲ ಅಂತಲ್ಲ. ಓಕೆ, ಸೊ ಇನ್ನೂ ಕೂಡ ಬೆಟರ್ ಏನಾದರೂ ಮಾಡ್ಬೋದಿತ್ತು, ಬೇರೆ ಇನ್ನೂ ಕೂಡ ಮಾಡ್ಬೋದಿತ್ತು. ಯಾಕೆ ಇಷ್ಟಕ್ಕಾದ್ವಿ, ನಮ್ಗೆ ಹೇಳೋರು ಅಷ್ಟೊಂದು ಸರಿ ಇತ್ತು. 4 ವರ್ಷದಿಂದ ಜಸ್ಟ್ ನಾವು ಕೂಡ ಇದೇ ರೀತಿ ಒಂದಿಬ್ರು ಹೇಳ್ತಿದ್ರು, ಬಟ್ ಆಲಸ್ಯ ಮಾಡ್ತಿದ್ವಿ. ಬಟ್ ನೀಟಾಗಿ ಹೇಳೋರು ಯಾರು ಇದ್ದಿಲ್ಲ. ಅವರು ಕೂಡ ಹೇಳ್ತಿದ್ರು ಕೂಡ ಅವರು ಕೂಡ ಜಾಸ್ತಿ ಅಷ್ಟೊಂದು ಗೊತ್ತಿರಲಿಲ್ಲ. ಬಟ್ ನಾವು ಸದ್ಯಕ್ಕೆ ನಿಮಗೆ ನಿಮ್ಮ ಫ್ರೆಂಡ್ಲಿ ಆಗಿ ನಿಮಗೆಲ್ಲನೂ ಕೂಡ ಹೇಳ್ತಿದ್ದೀವಿ. ವರಿ ಮಾಡ್ಕೊಬೇಡಿ. ನಿಮ್ಗೆ ಯಾವುದೇ ಸಮಸ್ಯೆ ಬಂದರೂ ಕೂಡ ನಮ್ಮ ಹತ್ರ ಹೇಳ್ಕೊಬೋದು. ವಾಟ್ಸಪ್ ಗ್ರೂಪು ಕೂಡ ಜಾಯ್ನ್ ಆಗಿರಿ. ನಿಮಗೆ ಪ್ರತಿಯೊಂದು ಅಪ್ಡೇಟ್ ಕೂಡ ತಿಳ್ತದೆ. ಅಲ್ಲಿ ಯಾವುದೇ ರೀತಿಯಾಗಿ ಈ ಒಂದು KCET ಸಂಬಂಧಪಟ್ಟಾಗೆ ಅಥವಾ ಎಜುಕೇಷನ್ಗೆ ಸಂಬಂಧಪಟ್ಟಾಗೆ ಬಿಟ್ಟು ಬೇರೆ ಏನೂ ಕೂಡ ಅಲ್ಲಿ ನಿಮ್ಗೆ ಹಾಕೋದಿಲ್ಲ, ಆಯಿತಾ. ಸೊ ನೆನಪಿರಲಿ, ಗಣಿ ಎಜುಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್ ಅಂತ. ಓಕೆ, ಅಪ್ಲಿಕೇಶನ್ ಬಿಟ್ಟಾದ ಮೇಲೆ ಅಂತೂ ನಾವು ಟೀಮ್ ಥರ ಮಾಡ್ಕೊಂಡು ನಿಮಗೆ ಸರ್ವಿಸ್ ಕೊಡ್ತೀವಿ. ವರಿ ಬೇಡ. ಯೂಟ್ಯೂಬ್ ಚಾನಲಂತೂ ಫ್ರೀ ಸಿಗ್ತದೆ, ಲೈವ್ ಬರ್ತಾ ಇರ್ತೀವಿ, ನೀವು ಫೇಸ್ ಟು ಫೇಸ್ ಕಾಂಟ್ಯಾಕ್ಟ್ ಇರ್ತೀವಿ. ವರಿ ಮಾಡ್ಕೊಬೇಡ್ರಿ. ಓಕೆ, ಸೊ ನಿಮ್ಗೆ ಏನೋ ಒಂದು ಡೌಟ್ಸ್ ಕಮೆಂಟಲ್ಲಿ ಹಾಕಿರ್ತಕ್ಕಂಥದ್ದು ಆ ಒಂದು ಕಮೆಂಟ್ಸ್ಗೆ ಆನ್ಸರ್ ಮಾಡುವುದೇ ಒಂದು ವೀಡಿಯೋ ಮಾಡಿ ಆಗಿರ್ತೀವಿ. ಫಾರ್ ಎಕ್ಸಾಂಪಲ್ ಒಂದು 20 ಕಮೆಂಟ್ ಹಾಕಿರೋದು, ಒಂದು 20 ಕೂಡ ಆನ್ಸರ್ ಮಾಡೋದು ಒಂದು ವೀಡಿಯೋ ಮಾಡಿ ಹಾಕಿರ್ತೀನಿ. ಸೊ ಲೈವ್ ಬಂದಾಗ ನಿಮ್ಗೆ ಏನೇ ಡೌಟ್ಸ್ ಬಂದರೂ ಕೂಡ ಕೇಳೋದಿರ್ತದೆ ನಮ್ಮ ಚಾನಲಲ್ಲಿ. ಈಗ ಯಾಕಂದರೆ ಇದು ನಮಗೆ ಎಕ್ಸ್ಪೀರಿಯನ್ಸ್ 4 ವರ್ಷ ಮುಗಿದೋಗಿದೆ. ಈಗಾಗಲೇ 4 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ. ನಮಗೆಲ್ಲರೂ ಕೂಡ ಪ್ರತಿಯೊಂದು ಕೂಡ ಗೊತ್ತು. ಹಂಗಾಗಿ ಎಷ್ಟೊಂದು ಕಾನ್ಫಿಡೆನ್ಸ್ ಆಗಿ ನಿಮಗೆ ಮಾತಾಡ್ತಾ ಇದ್ವಿ. ನಿಮಗೆ ಇನ್ನೊಂದು ಹೇಳ್ತೀನಿ, ಈಗಾಗಲೇ ಕೆಲವೊಂದಿಷ್ಟು ದೊಡ್ಡ ಯೂಟ್ಯೂಬ್ ಚಾನಲ್ಸ್ಗಳೇ ನಾವು ನೋಡ್ತಾ ಇದ್ದೀನಿ. ವರ್ಷ ಏನು ಮಾಡ್ತಿದ್ರು, ಸ್ಟಾರ್ಟಿಂಗ್ ಫ್ರೀ ಎಲ್ಲ ನೀಟಾಗಿ ಹೇಳ್ತಾ ಬರ್ತಿದ್ರು. ಅವರು ಕೂಡ ಗೊತ್ತಿದೆ, ಅಂದರೆ ಪರ್ಸ್ನಲ್ ಗೈಡೆನ್ಸ್ ತೊಗೊಳಕ್ಕೆ ಅಮೌಂಟ್ ತೊಗೊಳ್ಳೇಬೇಕಾಗ್ತದೆ. ಯಾಕಂದರೆ ಭಾಳಷ್ಟು ತಲೆ ಕೆಡುತ್ತೆ. ಯಾಕಂದ್ರೆ ಅಷ್ಟೊಂದು ಸ್ಟೂಡೆಂಟ್ನ ಮ್ಯಾನೇಜ್ ಮಾಡೋದು ಬೇರೆ, ಸಪ್ರೇಟಾಗಿ ಪೇಡ್ ಗೈಡ್ ತೊಗೊಳ್ಳೋದೇ ಬೇರೆ. ಪೇಡ್ ಗೈಡ್ ತೊಗೋತಿದಾರ, ತೊಗೊಳ್ಳಿ ಬೇಡ ಅಂತಂತಿಲ್ಲ. ಬಟ್ ನೀವು ಸಿಕ್ಕಾಪಟ್ಟೆ ಹಣ ಕೊಡೋದು ಅವಶ್ಯಕತೆ ಇಲ್ಲ. ಓಕೆ, ನೀವು ಯಾರಾದರೂ 5,000ಕ್ಕಿಂತ ಮೇಲೆ ಯಾರಾದರೂ ಕೇಳ್ತಾರೆ ನಂತರ ನೀವು ಹೋಗ್ಲಿಕ್ಕೆ ಹೋಗಬೇಡಿ. ಪರ್ಸ್ನಲ್ ಒಪಿನಿಯನ್. ಯಾಕಂತಂದರೆ ಅಷ್ಟೊಂದು ವರ್ತ್ ಇಲ್ಲ, ಆಯಿತಾ. ಅವ್ರು ಹೇಳ್ತಾರೆ ನಾವು ಕೊಡಿರ್ತಕ್ಕಂಥ ಸರ್ವಿಸ್ ಹಂಗಿರ್ತದೆ ಅಂತಂದು. 5,000ಕ್ಕಿಂತ ಕೊಡುವಂಥದ್ದು ಏನು ದೊಡ್ಡ ಮಟ್ಟಿಗೆ ಏನಲ್ಲ, ಆಯಿತಾ. ಸೊ ಅವರು ಬೆಳೀತಾರೆ. ಆ್ಯಂಡ್ ನಿಮಗೆ ಸರ್ವಿಸ್ ಕೊಡಲ್ಲ ಅಂತಲ್ಲ, ಕೊಡ್ತಾರೆ. ಯಾಕಂದ್ರೆ ಅವರು ಕೂಡ ಎಕ್ಸ್ಪೀರಿಯನ್ಸ್ ಇದೆ, ಇಲ್ಲ ಅಂತಲ್ಲ, ಎಲ್ಲರೂ ಕೂಡ ಇದ್ದೇ ಇರ್ತದೆ. ಇಲ್ಲಿ ಯಾರೆಲ್ಲ ಮಾಡ್ತಿದ್ರೆ ಎಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ ಇದೆ. ಸೊ ಬಟ್ ಹಾಗಂತ ನಿಮ್ಮಿಂದ ದುಡ್ಡು ಕಿತ್ಕೊಳ್ಳೋದು ಮಹಾ ಅಪರಾಧ. ಅದನ್ನು ನಾನು ಖಂಡಿಸ್ತೀನಿ, ಆಯಿತಾ. ಸೊ ಏನೇ ಆಗಲಿ, ನಾನು ನಿಮ್ಗೆ ಯೂಟ್ಯೂಬಲ್ಲಿ ಪ್ರತಿಯೊಂದು ಕ್ವಿಕ್ ಅಪ್ಡೇಟು, ಓಕೆ, ನಾನು ನಿಮ್ಗೆ ಬೇಕಾದ್ರೆ ನೋಡ್ತಿರ್ಬೋದು ಎಷ್ಟು ಕ್ವಿಕ್ ಅಪ್ಡೇಟ್ ಮಾಡ್ತೀವಿ. ಪ್ರತಿಯೊಂದು ಡೌಟ್ಸು ಕೂಡ ನಿಮಗೆ ಸಣ್ಣ ಪುಟ್ಟ ಡೌಟ್ಸ್ಗಳನ್ನು ಕೂಡ ನಿಮಗೆ ಕ್ಲಿಯರ್ ಮಾಡ್ತಾ ಹೋಗ್ತಿರ್ತೀನಿ.
ವರಿ ಮಾಡ್ಕೊಬಿಡಿ. ಆ್ಯಂಡ್ ಅಪ್ಲಿಕೇಶನ್ ಮಾತ್ರ 17 ತಾರೀಕು ಸ್ಟಾರ್ಟ್ ಆಗುತ್ತೆ. ಬಟ್ ಲಾಸ್ಟ್ ಡೇಟ್ ಅಂದ್ರೆ ಕೆ ಇದ್ರು ಅನೌನ್ಸ್ ಮಾಡಿಲ್ಲ. ನಿಮ್ಗೆ ಸುಮಾರು 1 ತಿಂಗಳಾದ್ರೂ ಕೊಡ್ತಾರೆ. ಡಾಕ್ಯುಮೆಂಟ್ಸ್ ಹೇಳಿದಂಗೆ ಸ್ಟಡಿ ಸರ್ಟಿಫಿಕೇಟು, ಕನ್ನಡ ಮೀಡಿಯಮ್, ರೂರಲ್ ಆ್ಯಂಡ್ ಅದರ 371 ಯಾರು ಇರ್ತಾರೆ, SC ST ಇತ್ತಂದರೆ ಅವ್ರದ್ದು ಕೂಡ ನಿಮಗೆ ಜಾತಿ ಪ್ರಮಾಣಪತ್ರ ಎಲ್ಲರೂ ಕೂಡ ಜಾತಿ ಪ್ರಮಾಣಪತ್ರ ಎಲ್ಲರೂ ಬೇಕಾಗ್ತದೆ. ಆ್ಯಂಡ್ ಆದಾಯ ಬೇಕಾಗ್ತದೆ. ನಿಮ್ಮದು ಪರ್ಸ್ನಲ್ ಡೀಟೇಲ್ಸ್ ಬಂದಾಗ ಬ್ಯಾಂಕ್ ಅಕೌಂಟ್ ಅದು ಪಾಸ್ಬುಕ್ ಆಯಿತು, ಮತ್ತು ನಿಮಗೆ ಆಧಾರ್ ಕಾರ್ಡ್ ಬೇಕಾಗ್ತದೆ, ಮಾರ್ಕ್ ಶೀಟ್ ಅಂತ ಎಲ್ಲ ಕೊಡಬೇಕಾಗ್ತದೆ. ಆ್ಯಂಡ್ ಫೋಟೋ ಇಂಪಾರ್ಟೆಂಟ್. ಇತ್ತೀಚೆಗೆ ಈ ಸದ್ಯಕ್ಕೆ ತೆಗ್ಸೊಂದಿರೋದೇ ಇಡ್ರಿ, ಯಾಕಂದರೆ ನಿಮಗೆ ಮುಂದೆ ಎಲ್ಲನೂ ಕೂಡ ಫೇಸ್ ವೆರಿಫಿಕೇಷನ್ ಇರ್ತದೆ. ಲೈಕ್ ನೋಡಿ, ಈ ಕೇದವ್ರು ನಾನು ಹೇಳಿದೆ, ಕೇದವ್ರು ಫುಲ್ ಟ್ರಾನ್ಸ್ಪರೆಂಟ್ ಮಾಡ್ತಿದ್ದಾರೆ ಪ್ರೊಸೆಸ್ ಎಲ್ಲನೂ ಕೂಡ ಅಂತಂದು. ಕೆ ಅಂತಂದ್ರೆ ಯಾರು ಅಂತಂದರೆ ಅದಕ್ಕೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ. ಈಗ ನಿಮ್ದು ಏನಪ್ಪ ಅಂತಂದರೆ KCET ಎಕ್ಸಾಮಿನೇಷನ್ ನಡೆಸ್ತಾ ಇರೋದು ಕೂಡ ಅವರೇ. ಓಕೆ, ಬಟ್ ನೀಟ್ ಮಾತ್ರ ಬೇರೆಯವರು. ಬಟ್ ಕೌನ್ಸ್ಲಿಂಗ್ ಅಂತಂದರೆ ಯಾರ್ಯಾರು ನಿಲ್ಲೆಲ್ಲಿ ಕಾಲೇಜ್ ಏನೇನೆಲ್ಲ ತಲುಪಿಸ್ಬೇಕಂತ ಮಾಡತಕ್ಕಂಥ ಪ್ರಕ್ರಿಯೆ ಮಾಡೋದು ಯಾರಪ್ಪ ಅಂತಂದರೆ ಕೇದವರೇ ಮಾಡ್ತಾರೆ. ಸೊ ಹಂಗಾಗಿ ಅವರೇ. ಸೊ ಹಂಗಾಗಿ ನಿಮಗೆಲ್ಲ ಕೂಡ ಡೀಟೇಲ್ಸ್ ಕರೆಕ್ಟಾಗಿರಲಿ, ಆಯಿತಾ. ಸೊ ಇದಿಷ್ಟು ಏನಾದರೂ ನಿಮಗೆ PUCಗೆ ಸಂಬಂಧಪಟ್ಟಾಗಿ ಇಂಪಾರ್ಟೆಂಟ್ಸ್ಗಳು ಬೋರ್ಡ್ಗೆ ಮತ್ತು KCET ಸಂಬಂಧಪಟ್ಟಾಗಿ ಇದ್ದಾಗ ನಿಮಗೆಲ್ಲನೂ ಕೂಡ ಇನ್ಮೇಲೆ ಕೆಲವೊಂದಿಷ್ಟು ವೀಡಿಯೋಸ್ ಕೂಡ ಹಾಕ್ತಾ ಹೋಗ್ತಾರೆ ನಮ್ಮ ಟೀಮ್ ಮೆಂಬರ್ಸ್ ಒಬ್ಬೊಬ್ಬರು ಬೇರೆಯವರು. ಸೊ ಅದನ್ನು ಕೂಡ ನೋಡಿರಿ, ನಿಮಗೆ ಅರ್ಥ ಆಗ್ತಾ ಹೋಗ್ತದೆ. ಓಕೆ, ಆ್ಯಂಡ್ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಥ್ಯಾಂಕ್ ಯು, ಬಾಯ್.